morning, dear students. Students, in this class, we are solving the remaining problems. In the last class, we are incompleting this problem. See here, once again I read this problem. The series limit of hydrogen spectrum in visible region. In visible region is 364.6 nanometer. That means here series limit means this is the condition for last line, or it is the lowest wavelength or shortest wavelength line. The wavelength of that last line is 364.6 nanometer. In which series and ಯಾವ series ಅಲ್ಲಿ ಲಾಸ್ಟ್ ಲೈನ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಡೈರೆಕ್ಟ್ ಕೊಟ್ಟಿಲ್ಲ ಅವರು ವಿಸಿಬಲ್ ರೀಜನ್ ಅಲ್ಲಿ ಅಂತ ಕೊಡ್ತಾ ಇದ್ದಾರೆ. We know that the series in the visible region is which series? That is Balmer series. Balmer series ಯಾವುದು ಬರುತ್ತೆ ಅಂದ್ರೆ ವಿಸಿಬಲ್ ರೀಜನ್ ಅಂದ್ರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ವೇವ್ಲೆಂತ್ ಯಾವುದು ಬರುತ್ತೆ ಅಂದ್ರೆ ಬಾಮರ್ ಸೀರೀಸ್ ಅಂತ ಬರುತ್ತೆ. ಅಂದ್ರೆ ನಮಗೆ ಬಾಮರ್ ಸೀರೀಸ್ ಇಂದು ವಿಸಿಬಲ್ ರೀಜನ್ ಅಂದ್ರೆ ಬಾಮರ್ ಸೀರೀಸ್ ಇಂದು ಲಾಸ್ಟ್ ಲೈನ್ ಸೀರೀಸ್ ಲಿಮಿಟ್ ಅಂದ್ರೆ ಲಾಸ್ಟ್ ಲೈನ್ ನ ವೇವ್ಲೆಂತ್ ಕೊಡ್ತಾ ಇದ್ದಾರೆ. ಸರಿನಾ ಸರ್? ಇಷ್ಟು ಕೊಟ್ಟು ಏನ್ ಮಾಡ್ತಾ ಇದ್ದಾರೆ? ಕ್ಯಾಲ್ಕುಲೇಟ್ ದಿ ಲಾಂಗೆಸ್ಟ್ ವೇವ್ಲೆಂತ್ ಆಫ್ ದಿ ರೀಜನ್. ನೋಡ್ಕೊಳ್ಳಿ, ಇಲ್ಲಿ ನಿಮ್ಗೆ ಲಾಂಗೆಸ್ಟ್ ವೇವ್ಲೆಂತ್ ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಅದೇ ರೀಜನ್ ಅಲ್ಲಿ ಕೇಳ್ತಾ ಇದ್ದಾರೆ. ಅದೇ ರೀಜನ್ ಅಂದ್ರೆ ಯಾವುದು? ವಿಸಿಬಲ್ ರೀಜನ್ ಅಂದ್ರೆ ಯಾವ ಸೀರೀಸ್ ಆಗುತ್ತೆ? ದಟ್ ಈಸ್ ಬಾಮರ್ ಸೀರೀಸ್ ಅಂತ ಕ್ಲಿಯರ್ ಆಗುತ್ತೆ ನಿಮಗೆ. ಅಲ್ಲಿಗೆ ಸೀರೀಸ್ ಲಿಮಿಟ್ ಕೊಡ್ತಾ ಇದ್ದಾರೆ ಅಂದ್ರೆ ಶಾರ್ಟೆಸ್ಟ್ ವೇವ್ಲೆಂತ್ ಕೊಡ್ತಾ ಇದ್ದಾರೆ ಅಂತ ಅರ್ಥ. ಎಷ್ಟು ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತು, ಯಾವ ಸೀರೀಸ್ ಅಲ್ಲಿ ಅಂತ ಗೊತ್ತಾಯ್ತು. ನೀವು ಮಾಡಬೇಕಾಗಿರೋದು ಶಾರ್ಟೆಸ್ಟ್ ವೇವ್ಲೆಂತ್ ಕೊಟ್ಟಿದ್ದಾರೆ, ಲಾಂಗೆಸ್ಟ್ ವೇವ್ಲೆಂತ್ ನ ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಫಸ್ಟ್ ಲೈನ್ ವೇವ್ಲೆಂತ್ ನ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. ಕರೆಕ್ಟ್ ಆಗಿ ಕೇಳ್ಕೊಳ್ಳಿ. ಸೀರೀಸ್ ಲಿಮಿಟ್ ಅಂದ್ರೆ ಲಾಸ್ಟ್ ಲೈನ್ ಅಂದ್ರೆ ಶಾರ್ಟೆಸ್ಟ್ ವೇವ್ಲೆಂತ್, ಲಾಂಗೆಸ್ಟ್ ವೇವ್ಲೆಂತ್ ಅಂದ್ರೆ ಫಸ್ಟ್ ಲೈನ್. ಹಾಗಾಗಿ ನೀವು ಫಸ್ಟ್ ಲೈನ್ ಕಂಡೀಷನ್ ಇದೇ ರೀಸನ್ ಗೆ ಅಪ್ಲೈ ಮಾಡ್ಕೋಬೇಕು. ಇದೇ ರೀಸನ್ ಅಂದ್ರೆ ಯಾವ ರೀಸನ್? ವಿಸಿಬಲ್ ರೀಸನ್ ಅಂದ್ರೆ ಯಾವ ಸೀರೀಸ್? ದಟ್ ಬಿಲಾಂಗ್ಸ್ ಟು ದಿ ಬಾಮರ್ ಸೀರೀಸ್. ಹಿಂಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಪ್ರಾಬ್ಲಮ್ ಅಲ್ಲಿ ಏನೇ ಚೇಂಜಸ್ ಇದ್ರು ಐಡೆಂಟಿಫೈ ಮಾಡಿ ನೀವು ಸಾಲ್ವ್ ಮಾಡಬಹುದು. ಅಲ್ಲಿಗೆ ಲಾಂಗೆಸ್ಟ್ ವೇವ್ಲೆಂತ್ ಫೈಂಡ್ ಔಟ್ ಮಾಡಬೇಕು. ಅದೇ ರೀಸನ್ ಅಂತ ಕೇಳಿದ್ದಾರೆ. ಅಂಡ್ ಆಲ್ಸೋ ದಿ ಫ್ರೀಕ್ವೆನ್ಸಿ ಆಫ್ ದಿ ಕರೆಸ್ಪಾಂಡಿಂಗ್ ಲೈನ್. ನೀವು ಈ ತರ ಪ್ರಾಬ್ಲಮ್ಸ್ ಬಹಳನೇ ಮಾಡಿದ್ದೀರಾ. ವೇವ್ಲೆಂತ್ ಗೊತ್ತಾದ್ರೆ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋ ರಿಲೇಷನ್ ನಿಮ್ಗೆ ಗೊತ್ತಿದೆ. ಅದು ಫೈನಲ್ ನೀವು ಸಿಂಪ್ಲಿಫಿಕೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಕೋಬಹುದಾಗಿರುತ್ತೆ. ಜಸ್ಟ್ ಇನ್ನೊಂದು ಟೈಮ್ ರೀಡ್ ಮಾಡಿ. ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಬರ್ಕೊಂಡಿರೋ ಪ್ರಾಬ್ಲಮ್ ಈಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್ ನೋಡ್ಕೊಳ್ಳಿ. ನಿಮಗೆ ಡೈರೆಕ್ಟ್ ಆಗಿ ಸೀರೀಸ್ ಕೊಟ್ಟಿಲ್ಲ, ರೀಸನ್ ಕೊಟ್ಟಿದ್ದಾರೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ರೀಸನ್ ಕೊಟ್ಟಿದ್ದಾರೆ ಸ್ಪೆಕ್ಟ್ರಮ್. ಹಾಗಾಗಿ ನೀವು ಐಡೆಂಟಿಫೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟ್ ಬರ್ಕೊಳ್ಳಿ. ದ ಸೀರೀಸ್ ಫಸ್ಟ್ ಬರ್ಕೊಳ್ಳಿ ನೀಟಾಗಿ. ದ ಸೀರೀಸ್ ದಟ್ ಬಿಲಾಂಗ್ಸ್ ಟು visible region is visible region ಗೆ ಯಾವ ಸೀರೀಸ್ ಬರುತ್ತೆ ಅಂತ ಫಸ್ಟ್ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಯಾವ್ದು ಬರುತ್ತೆ ಅಂತ ಹೇಳ್ತಾ ಇದೀವಿ? ಬಾಮರ್ ಸೀರೀಸ್ ಇದು ಲಾಸ್ಟ್ ಲೈನ್ ಆ ಸೀರೀಸ್ ನಿಮಗೆ ನಿಮ್ಗೆ ಬೇಗ ಗೊತ್ತಾಗ್ತಾ ಇತ್ತು. ಬಟ್ ಇಲ್ಲಿ ಬಾಮರ್ ಸೀರೀಸ್ ಅಂತ ಕೊಡ್ಲಿಲ್ಲ, ರೀಸನ್ ಯಾವ್ದು ಅಂತ ಕೊಡ್ತಾ ಇದೆ. ಈ ತರ ಪ್ರಾಬ್ಲಮ್ ಚೇಂಜ್ ಆಗ್ಬೋದು. ನಾವು ಒಂದು ಪ್ರಾಬ್ಲಮ್ ಮಾಡಿಸಿದೀನಿ ಅಷ್ಟೇ, ನೀವು ಬೇರೆ ಪ್ರಾಬ್ಲಮ್ ಯಾವ ತರ ಕೇಳಬಹುದು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ವಿಸಿಬಲ್ ರೀಸನ್ ಕೇಳಬಹುದು. ಅಲ್ಟ್ರಾವೈಲೆಟ್ ರೀಸನ್ ಅಂತ ಕೊಟ್ಟಿದ್ರೆ ಏನಾಗುತ್ತದು? ಸೀರೀಸ್ ಚೇಂಜ್ ಆಗುತ್ತೆ. ಯಾವ ಸೀರೀಸ್ ಆಗುತ್ತೆ? ಲೈಮನ್ ಸೀರೀಸ್ ಆಗುತ್ತೆ ಅಲ್ಟ್ರಾವೈಲೆಟ್. ಅವಾಗ ನೀವು ಸೀರೀಸ್ ಲಿಮಿಟ್ ಅಂತ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನ ನೀವು ಬರ್ಕೋಬೇಕು. ಲೋಯೆಸ್ಟ್ ವೇವ್ಲೆಂತ್ ಕೊಡ್ತಾ ಇದ್ದಾರೆ ಅಥವಾ ಲಾಸ್ಟ್ ಲೈನ್ ವೇವ್ಲೆಂತ್ ಕೊಡ್ತಾ ಇದ್ದಾರೆ ಡಿಪೆಂಡಿಂಗ್ ಆನ್ ದಿ ಸೀರೀಸ್. ಈಗ ನೋಡ್ಕೊಳ್ಳಿ, the series that belongs to the visible region is Balmer series. ಸರಿ, Balmer series ಗೆ ಗೊತ್ತಾಗುತ್ತೆ ನಿಮಗೆ. ಈಗ ಬರ್ಕೊಳ್ಳಿ. The series for Balmer series ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ. ಈಸಿ ಮಾಡ್ತೀರಾ. For Balmer series the series limit. ಈಗ ಬಾಮರ್ ಸೀರೀಸ್ ಗೆ ಸೀರೀಸ್ ಲಿಮಿಟ್ ಗೆ ಗೊತ್ತಿದೆ ಕಂಡೀಷನ್ಸ್. ನಿಮಗೆ ಹೇಗೆ ಗೊತ್ತಿದೆ? n1 ಹೇಳ್ತೀರಾ ಅದನ್ನ. what is the n1 value? n1 ಅಂದ್ರೆ ಎಷ್ಟು? ಬಾಮರ್ ಸೀರೀಸ್ is the second spectral series of hydrogen spectrum. therefore n1 is 2. ಲೈಮನ್ ಅನ್ನೋದು ಬಾಮರ್ ಸೆಕೆಂಡ್ ಸೀರೀಸ್ n1 ಅನ್ನೋದು ಅಷ್ಟೇ ಇರುತ್ತೆ. ಬಾಮರ್ 2 ಅಂತ. n2 ಎಷ್ಟು ಹಾಕಬೇಕು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾಗಿ ಸೀರೀಸ್ ಲಿಮಿಟ್ ಅಂದ್ರೆ ಯಾವ ಲೈನು? ಲಾಸ್ಟ್ ಲೈನ್ ಅಂದ್ರೆ ಕಡಿಮೆ ವೇವ್ಲೆಂತ್ ಬರೋ ಲೈನು. ಅದಕ್ಕೆ ಕಂಡೀಷನ್ಸ್ ಏನಿರುತ್ತೆ? n2 ಇನ್ಫಿನಿಟಿ. ಇಷ್ಟ ಅರ್ಥ ಆದ್ರೆ ಸಾಕು ನಿಮಗೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. n2 ಮತ್ತೆ
n1 ಗೊತ್ತಾಗಿದೆ n1 ಎಷ್ಟು ಅಂತ. ಅಲ್ಲಿ ನೀವು ಈ ತರ ಪ್ರಾಬ್ಲಮ್ ಮಾಡಿದ್ರಿ, ಏನ್ ತರ ಮಾಡ್ತೀರಾ ಅಂದ್ರೆ ಒಂದು ವೇವ್ ಲೆಂತ್ ಕೊಟ್ಟು ಇನ್ನೊಂದು ವೇವ್ ಲೆಂತ್ ಅಂತ ಕೇಳ್ತಾ ಇದ್ದಾರೆ. ಆಗ ಏನ್ ಮಾಡ್ಬೇಕು, ನಾವು ರೇಷಿಯೋ ತಗೋಬೇಕು. ಎಕ್ಸಾಂಪಲ್ ಈಗ ನಾನು λ1 ಫೈಂಡ್ ಔಟ್ ಮಾಡ್ಕೊಳ್ತೀನಿ ಈ ಡಾಟಾ ಬೇಸಿಸ್ ಮೇಲೆ. ಆಮೇಲೆ ನೆಕ್ಸ್ಟ್ ಲಾಂಗೆಸ್ಟ್ ವೇವ್ ಲೆಂತ್ ಕಂಡೀಷನ್ ಹಾಕೊಂಡು ಆ ಬೇಸಿಸ್ ಮೇಲೆ L2 λ2 ಫೈಂಡ್ ಔಟ್ ಮಾಡ್ಕೊಳ್ತೀನಿ. λ1 ಬೈ λ2 ಆರ್ λ2 ಬೈ λ1 ನಾನು ಯಾವ್ದು ಬೇಕಾದ್ರೂ ನೋಡ್ಕೊಂಡು ರೇಷಿಯೋ ತಗೊಂಡು ಸಿಂಪ್ಲಿಫೈ ಮಾಡಿ. ಆಲ್ರೆಡಿ ಈ ತರ ಪ್ರಾಬ್ಲಮ್ ಎರಡು ಪ್ರಾಬ್ಲಮ್ ಅಟೆಂಡ್ ಮಾಡಿದೀರಾ, ಬಟ್ ಕೇಳೋ ಮೆಥಡ್ ಅಲ್ಲಿ ಚೇಂಜಸ್ ಇದೆ ಅಂತ ಇಷ್ಟು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಸರಿ, ಲ್ಯಾಂಬ್ಡಾ n1 into ಗೊತ್ತಿದೆ ಅಲ್ವಾ, therefore 1 by λ1 ಡೈರೆಕ್ಟ್ ತಗೊಂಡ್ಬಿಟ್ಟು ಕಾಮನ್ ಫಾರ್ಮುಲಾನ is equal to r into 1 by n1 square minus 1 by n2 square. ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನೀವೀಗ. ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಅಲ್ವಾ? ನೀವು ಲಾಂಗೆಸ್ಟ್ ವೇವ್ ಲೆಂತ್ ಫೈಂಡ್ ಔಟ್ ಮಾಡ್ತಾ ಇದ್ದೀರಾ. ಎಕ್ಸಾಂಪಲ್ ಕೊಟ್ಟಿರೋದು λ1 ಅಂತ ಅನ್ಕೊಳ್ಳಿ. ಇದನ್ನ ಬೇಕಾದ್ರೆ ಡಾಟಾದಲ್ಲಿ ಬರ್ಕೊಂಡ್ಬಿಡಿ. ನಾವು λ1 ಅಂತ ನಿಮಗೆ ಕ್ಲಿಯರ್ ಆಗುತ್ತೆ. ಎಷ್ಟು ಕೊಟ್ಟಿದ್ದಾರೆ λ1 364.6 ನ್ಯಾನೋಮೀಟರ್. ನ್ಯಾನೋ ಅಂದ್ರೆ 10 to the power of -9. ನೀವು ಸಬ್ಸ್ಟಿಟ್ಯೂಟ್ ಮಾಡಬಹುದು, ಇಲ್ಲ ಅದೇ ತರ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇರೋ ತರ ನ್ಯಾನೋಮೀಟರ್ ಅಲ್ಲೇ ನಿಮಗೆ ಫೈನಲ್ λ2 ವ್ಯಾಲ್ಯೂ ಕೂಡ ನ್ಯಾನೋಮೀಟರ್ ಅಲ್ಲಿ ಬರುತ್ತೆ. ಹಾಗಾಗ್ಬಿಟ್ಟು λ1 ಅಂದ್ರೆ ಶಾರ್ಟೆಸ್ಟ್ ವೇವ್ ಲೆಂತ್ ಕೊಟ್ಟಿರೋದು ಅಂತ ಅನ್ಕೊಳ್ಳಿ. λ1 λ2 ಅಂದ್ರೆ ನೀವು ಲಾಂಗೆಸ್ಟ್ ವೇವ್ ಲೆಂತ್ ಫೈಂಡ್ ಔಟ್ ಮಾಡಿ. ಕ್ಲಿಯರ್ ಆಯ್ತಲ್ಲ? ಈಗ ಸಬ್ಸ್ಟಿಟ್ಯೂಟ್ ಮಾಡಿ ನೋಡೋಣ. ಆರ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋದು ನೆಸೆಸಿಟಿ ಇಲ್ಲ, ರೇಷಿಯೋಸ್ ತಗೋಬೇಕಾದ್ರೆ ಕ್ಯಾನ್ಸಲ್ ಆಗೋದ್ರಿಂದ therefore 1 by λ1 is equal to r as it is ಬರ್ಕೊಳ್ಳಿ. what is the n1 value here? 2. therefore n1 square 4 ಆಗುತ್ತೆ. minus n2 is infinity. infinity ಅಂದ್ರೆ ನಿಮಗೆ ಗೊತ್ತಿದೆ, that is 0. ಸೆಕೆಂಡ್ ಟರ್ಮ್ 0 ಆಗುತ್ತೆ. therefore λ1 is equal to 1 by λ1 is r by 4. therefore 4 by r. equation number 1 by λ1 is r by 4. ಅಲ್ಲಿ ಬೇಕಾದ್ರೆ λ1 therefore 4 by r ಆಯ್ತು. ಈಗ ಕೊಟ್ಟಿರೋದ್ರಲ್ಲಿ 50% of the substitution and simplification ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. λ1 ಸಬ್ಸ್ಟಿಟ್ಯೂಟ್ ಮಾಡೋದೇನು ಬೇಡ, ಈ ತರ ಪ್ರಾಬ್ಲಮ್ಸ್ ಮಾಡಿದ್ದೀರಾ. λ1 ಹಂಗೆ ಇದೆ, ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡೋದು ಅಂತ ಗೊತ್ತಿದೆ ನಿಮಗೆ λ1. ನೆಕ್ಸ್ಟ್ ಬರ್ಕೊಳ್ಳಿ, ಫಾರ್ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂತ ಗೊತ್ತಿದೆ. ಫಾರ್ ಲಾಂಗೆಸ್ಟ್ ವೇವ್ ಲೆಂತ್ ಇನ್ ಯಾವ ರೀಸನ್ ಅಂತ ಕೇಳಿದ್ರೆ ವಿಸಿಬಲ್ ರೀಸನ್. ವಿಸಿಬಲ್ ರೀಸನ್ ಅಂದ್ರೆ ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ. ರೀಸನ್ ಬರ್ಕೊಳ್ತೀನಿ, ವಿಸಿಬಲ್ ರೀಸನ್. ವಿಸಿಬಲ್ ರೀಸನ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಬರ್ಕೊಂಡ್ಬಿಡಿ. ಯಾವ ಸೀರೀಸ್ ಆಗುತ್ತೆ? ಬಾಮರ್ ಸೀರೀಸ್. ಈಗ ಸೀರೀಸ್ ಹೇಳಿದ ತಕ್ಷಣ ನೀವು n1 ವ್ಯಾಲ್ಯೂ ಈಸಿಯಾಗಿ ಹೇಳ್ಬಿಡ್ತೀರಾ. ಎಷ್ಟು n1 ವ್ಯಾಲ್ಯೂ 2 ನೇ ಬಾಮರ್ ಸೀರೀಸ್ ಆಗಿದೆ ಅಥವಾ ವಿಸಿಬಲ್ ರೀಸನ್ ಆಗಿದೆ. ಬಟ್ n2 ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಥಿಂಕ್ ಮಾಡಬೇಕು. ಅವ್ರು ಶಾರ್ಟೆಸ್ಟ್ ಕೇಳ್ತಾ ಇಲ್ಲ, ಲಾಂಗೆಸ್ಟ್ ಕೇಳ್ತಾ ಇಲ್ಲ. ಲಾಂಗೆಸ್ಟ್ ಅಂದ್ರೆ ಯಾವ ಲೈನ್ ತಗೋಬೇಕು ಅಂತ ಹೇಳ್ಕೊಡ್ತಾ ಇದೀವಿ ನಾವು. ಫಸ್ಟ್ ಲೈನ್ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಬಾಮರ್ ಸೀರೀಸ್ ಅಲ್ಲಿ n1 2 ಬರ್ತಾ ಇದೆ. ಫಸ್ಟ್ ಲೈನ್ ಎಲ್ಲಿಂದ ಬರೋ ಚಾನ್ಸಸ್ ಇದೆ? ದಟ್ ಈಸ್ 3 ಇಂದ ಬರೋ ಚಾನ್ಸಸ್. ಇದನ್ನೇ ಫಸ್ಟ್ ಲೈನ್ ಅಂತ ಕರಿತೀವಿ ನಾವು. ಬಾಮರ್ ಸೀರೀಸ್ ಅಂತ ಹೇಳ್ತಾ ಇರೋದು. therefore n2 ನೀವು ಹೇಳ್ತಾ ಇದ್ದೀರಾ ಎಷ್ಟಾಗಿ n2 ಅಂದ್ರೆ 3. ಫಸ್ಟ್ ಲೈನ್ is nothing but a longest wavelength line in all the series. ನಾವು ಕೇಳ್ತಾ ಇರೋದು ಬಾಮರ್ ಸೀರೀಸ್ ಗೆ ಹಾಗಾದ್ರೆ n1 n2 3. ಕ್ಲಿಯರ್ ಆಯ್ತಲ್ವಾ? therefore t ನೀವು ಫೈಂಡ್ ಔಟ್ ಮಾಡಬೇಕಾದ್ರೆ ಆಕ್ಚುಲಿ ಏನು λ2 ಬೇಕು. therefore ಬಾಮರ್ ಫಾರ್ಮುಲಾ ಯೂಸ್ ಮಾಡಿ. ಅದೇ ಫಾರ್ಮುಲಾ ಗೊತ್ತಿದೆ, 1 by n1 square minus 1 by n2 square. ಇಲ್ಲ ನಾನು ಬರೀತಾ ಹೋಗ್ತಾ ಇದ್ದೀನಿ ನೋಡ್ಕೊಳ್ಳಿ. r as it is ಬರ್ಕೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡೋದು ಬೇಡ. 1 by 4 2 square 4 ಆಯ್ತು. 1 by 9 3 square ಇದೆ 9 ಆಯ್ತು. that is equal to simplification ಮಾಡ್ಕೊಳ್ಳಿ. r into LCM ತಗೊಂಡು ಮಾಡ್ತೀರಾ, ಬಟ್ ಫೈನಲಿ ನೀವು ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? 9 minus 4 that is 5 divided by 9 into 4 that is 36. 5r divided by 36 ಆಗಿ ಯಾವುದು? lambda 1 by λ2 ವ್ಯಾಲ್ಯೂ. ಬಟ್ ನಮಗೆ ಬೇಕಾಗಿರೋದು λ2 ವ್ಯಾಲ್ಯೂ. therefore λ2 ವ್ಯಾಲ್ಯೂ ಅಂದ್ರೆ
ಎರಡರಲ್ಲಿ ಏನು ಚೇಂಜಸ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. λ1 and λ2 ನಿಮ್ಗೆ ಗೊತ್ತಿದೆ, ಅಂದ್ರೆ λ1 and λ2 ಫಾರ್ಮುಲಾಸ್ ಇದೆ. ಇಲ್ಲಿ ನೋನ್ ವ್ಯಾಲ್ಯೂಸ್ ನಿಮಗೆ λ1 ಅಂಡ್ r, ಬಟ್ r ಕ್ಯಾನ್ಸಲ್ ಆಗುತ್ತೆ. ಆ λ1 ಸಬ್ಸ್ಟಿಟ್ಯೂಟ್ ಮಾಡಿ ನೀವು ಸಿಂಪ್ಲಿಫೈ ಮಾಡ್ಕೊಂಡ್ರೆ λ2 ಬರುತ್ತೆ. ಕಂಪ್ಲೀಟ್ ಆಯ್ತಲ್ವಾ? ಇದು ಎಷ್ಟಿದೆ λ1? 4/r. ಬರ್ಕೊಳ್ಳಿ. ಡಿವೈಡಿಂಗ್ equation 2 by equation 1. Left side of the equation 2 is λ2. Then the left side of the equation 1 is λ1 into that is equal to λ2 value ಎಷ್ಟಿದೆ? 36 divided by 5r into λ1 ಎಷ್ಟಿತ್ತು? 4/r ಇತ್ತು. ಡಿನಾಮಿನೇಟರ್ ಇರೋದು ಏನಾಗುತ್ತೆ? r/4. r get cancel, that is 36 divided by 5 into 4. ಇನ್ನೇನಿದೆ ಸರ್, ನಮ್ಗೆ ಬೇಕಾಗಿರೋದು ಜಸ್ಟ್ λ2 ಮಾತ್ರ. ಹಾಗಾಗಿ ನಾವು ಸಿಂಪ್ಲಿಫಿಕೇಶನ್ ಅಲ್ಲಿ λ2 ಬರ್ಕೊಂತಾ ಇದ್ದೀನಿ. that is 36 divided by 5 into 4 into λ1, that is equal to 36 divided by 20 into λ2 ಎಷ್ಟಿದೆ? λ1 ಎಷ್ಟಿತ್ತು ನಮಗೆ ಗೊತ್ತಿದೆ. λ1 ಕೊಟ್ಟಿದ್ದಾರೆ ಅವರು 364.6 ಈಗ ಸಿಂಪ್ಲಿಫಿಕೇಶನ್ ಮಾಡಬಹುದು. ನೀವೇ ಮಾಡಿ. ಫೈನಲ್ ಆನ್ಸರ್ is 656.3 ನ್ಯಾನೋಮೀಟರ್. ಅಲ್ಲಿಗೆ ನಮಗೆ ಬರ್ತಾ ಇರೋದೀಗ λ2 ಅಷ್ಟೇ. ಬಟ್ ಅವ್ರು ಅಷ್ಟೇ ಪ್ರಾಬ್ಲಮ್ ಕೇಳಿಲ್ಲ, ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸಿನೂ ಕೇಳಿದ್ದಾರೆ. ನಾವು ಎಲ್ಲಿ λ ಇರುತ್ತೆ ಅಲ್ಲಿ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡೋದು ಈಸಿ. ವೇವ್ಲೆಂತ್ ಇದ್ದಾಗ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡೋದು ಅಂತ ಗೊತ್ತಿರುತ್ತೆ ನಿಮಗೆ. ಇಷ್ಟು ಬರ್ಕೊಳ್ಳಿ ಬೇಗ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ನೋಡ್ಕೊಳ್ಳಿ. ಈಗ ಫ್ರೀಕ್ವೆನ್ಸಿ ಬೇಕು, ಬರ್ಕೊಳ್ಳಿ. ಫ್ರೀಕ್ವೆನ್ಸಿ µ2 ಅಂತಲೇ ತಗೊಂಡ್ಬಿಡ್ತೀವಿ. ಈಸ್ ಈಕ್ವಲ್ ಟು c/λ2. ಈ ಫಾರ್ಮುಲಾಸ್ ಬೇಸಿಕ್ ಫಾರ್ಮುಲಾಸ್ ಗೊತ್ತೇ ಇದೆ, ಲಾಸ್ಟ್ ಇದರಲ್ಲಿ ಯೂಸ್ ಮಾಡಿದ್ದೀರಾ. v is equal to f lambda ಫಾರ್ಮುಲಾ, therefore f is equal to v by lambda. ಆ ತರ ತಗೋತಾ ಇದ್ದೀವಿ. ಫ್ರೀಕ್ವೆನ್ಸಿ ಅಂದ್ರೆ ವೆಲಾಸಿಟಿ ಡಿವೈಡೆಡ್ ಬೈ ವೇವ್ಲೆಂತ್ ಅಂತ ತಗೋತಾ ಇದ್ದೀನಿ. c is constant, that is 3 into 10 to the power of 8 meter per second. ಎಸ್ ಐ ಇಂದಲೇ ಬರೀತಾ ಇದ್ದೀನಿ. λ2 ಯಾವ ತರ ಇದೆ ನಮಗೆ ಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳಿ. ಎಲ್ಲ ನೀವು ನೋಡ್ಕೊಳ್ಳಿ ಸಬ್ಸ್ಟಿಟ್ಯೂಷನ್ಸ್ ಎಲ್ಲ. ಫೈನಲ್ ಆನ್ಸರ್ ನಮಗೆ ಯಾವುದೇ ಆಗಿರಲಿ, ಅದು ಯಾವ ಕ್ವಾಂಟಿಟಿನೇ ಆಗಲಿ ಎಸ್ ಐ ಇಂದಲೇ ಬೇಕು. ನ್ಯಾನೋಮೀಟರ್ ಇದೆ ಸರಿ ಮಾಡಬೇಕು. ನಾನು ಹೇಳಿದ್ದಾಗಲಿ 656.3 ನ್ಯಾನೋ ಎಷ್ಟು ಅಂತ ಹೇಳ್ತಾ ಇದ್ದೀನಿ? 10 to the power of -9 ಮೀಟರ್. ಯಾಕೆ ನಾವು ಕನ್ವರ್ಟ್ ಮಾಡ್ಕೋಬೇಕು ನೋಡ್ಕೊಳ್ಳಿ. ಕನ್ವರ್ಟ್ ಮಾಡಿಲ್ಲ ಅಂದ್ರೆ ಇಲ್ಲಿ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇದು ಎಸ್ ಐ ಇದೆ, ಬಟ್ ನೀವು ಮಾಡೋದಕ್ಕೆ ಸಬ್ಸ್ಟಿಟ್ಯೂಟ್ ಎಸ್ ಐ ಇಲ್ಲ ಅಂದ್ರೆ ರಾಂಗ್ ಆಗುತ್ತೆ ಸಿಂಪ್ಲಿಫಿಕೇಶನ್. therefore 656.3 into 10 to the power of -9 meters. That is remaining per second ನೋಡ್ಕೊಳ್ಳುತ್ತೆ ನಿಮಗೆ ರೇಷಿಯೋದಲ್ಲಿ. per second is nothing but has simplification ಮಾಡ್ಕೊಂಡು ನಿಮಗೆ ಅಸೈನ್ಮೆಂಟ್ ಮೆನ್ಷನ್ ಮಾಡಬೇಕಾಗುತ್ತೆ. that is for the answer is 4.571 into 10 to the power of 14 hertz. 14 hertz. ನೀವು ವಿಡಿಯೋಸ್ ನೋಡಬೇಕಾದ್ರೆ ನಿಮ್ಗೆ ಯಾವ ಅರ್ಥ ಆಗಿಲ್ಲ ಫಸ್ಟ್ ವೆರಿಫೈ ಮಾಡ್ಕೊಳ್ಳಿ. ಸಿಂಪ್ಲಿಫಿಕೇಶನ್ ಮಾತ್ರ ನೀವು ಪ್ರಾಕ್ಟೀಸ್ ಮಾಡಲೇಬೇಕು. ವಿತೌಟ್ ಪ್ರಾಕ್ಟೀಸ್ ನೀವು ಜಸ್ಟ್ ಆನ್ಸರ್ ಬಂತು ಅಂತ ನೋಡ್ಕೊಳ್ಳೋದಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಕನ್ವರ್ಷನ್ಸ್ ನೋಡ್ಕೋಬೇಕು, ಪ್ರಾಕ್ಟೀಸ್ ಮಾಡಬೇಕು. ಅಲ್ಲಿಗೆ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ವೇವ್ಲೆಂತ್ ಫೈಂಡ್ ಔಟ್ ಮಾಡಿದ್ವಿ ನಾವು, ಲಾಂಗೆಸ್ಟ್ ವೇವ್ಲೆಂತ್ ಅದೇ ತರ ಕರಸ್ಪಾಂಡಿಂಗ್ ಫ್ರೀಕ್ವೆನ್ಸಿನೂ ಫೈಂಡ್ ಔಟ್ ಮಾಡಿದ್ವಿ. ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಲಾಸ್ಟ್ ಕ್ಲಾಸ್ ಕಂಪ್ಲೀಟ್ ಆಗಿತ್ತಲ್ವ ಅದು. ಈಗ ನೆಕ್ಸ್ಟ್ ಟೈಪ್ ಅಂದ್ರೆ ನಿಮಗೆ ವೇವ್ಲೆಂತ್ ಫೈಂಡ್ ಔಟ್ ಮಾಡೋ ಪ್ರಾಬ್ಲಮ್ಸ್ ಆಯಿತು, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡೋ ಪ್ರಾಬ್ಲಮ್ಸ್ ಆಯಿತು. ಈಗ ಎನರ್ಜಿ ಬೇಸಿಸ್ ಮೇಲೆ ಪ್ರಾಬ್ಲಮ್ಸ್ ಕೊಟ್ಟಿದ್ದಾರೆ. ಈ ತರ ಪ್ರಾಬ್ಲಮ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಚಾಪ್ಟರ್. ಇನ್ನು 2 3 ಪ್ರಾಬ್ಲಮ್ಗೆ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ.
ಇಷ್ಟನ್ನ ನೀವು ರೀಕಾಲ್ ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗುತ್ತೆ. ಈ ಚಾಪ್ಟರ್ ಯಾವುದೇ ಕ್ವಶನ್ ಕೇಳಿ ಅವ್ರು 1 ಮಾರ್ಕ್ ಆಗಲಿ ರಿಸರ್ವೇಷನ್ಸ್ ಆಗಲಿ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಆಗಲಿ ನೀವು ಅಟೆಂಡ್ ಮಾಡೋಕೆ ರೆಡಿ ಇದ್ದೀವಿ. ಇಷ್ಟನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ಪ್ರಾಬ್ಲಮ್ ರೈಟ್ ಡೌನ್. The energy of the electron in the first orbit of hydrogen atom in the first orbit. It is a first orbit. Very orbit ಅಂತ ಬರೆದಿದ್ರು. First orbit of hydrogen atom. The energy of the electron in the first orbit of hydrogen atom is ನಿಮಗೆ ಗೊತ್ತಿರುತ್ತೆ ವ್ಯಾಲ್ಯೂ ಮತ್ತೆ ವೇಟ್ ಕೊಟ್ಟಿದ್ದಾರೆ ಅದನ್ನೇ ಕೊಟ್ಟಿದ್ದಾರೆ ನಿಮಗೆ ಗೊತ್ತಿದೆ. ಫಸ್ಟ್ ಆರ್ಬಿಟಲ್ ಹೈಡ್ರೋಜನ್ ಆಟಮ್ ಅಲ್ಲಿ ಎಷ್ಟಿರುತ್ತೆ ಎಲೆಕ್ಟ್ರಾನ್ ಎನರ್ಜಿ -13.6 electron volt and its energy in the fourth orbit is ನೀವು ಸಿಂಪ್ಲಿಫೈ ಮಾಡ್ಕೋಬಹುದು. ಕೊಟ್ಟಿದ್ದಾರೆ ನಮಗೆ ಗೊತ್ತಿದೆ ಫಸ್ಟ್ ಆರ್ಬಿಟಲ್ ಎನರ್ಜಿ ಕೊಟ್ಟಿದ್ರೆ ಡಿವೈಡೆಡ್ ಬೈ n ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಸೆಕೆಂಡ್ ಥರ್ಡ್ ಫೋರ್ತ್ ಈ ತರ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟು ಬರ್ಕೊಳ್ಳುತ್ತೆ. -0.85 electron volt. Please calculate Rydberg constant. ಈ ತರ ಪ್ರಾಬ್ಲಮ್ಸ್ ಕೇಳ್ತಾರೆ ಸಿಗುತ್ತೆ ನೋಡ್ಕೊಳ್ಳಿ. Calculate the Rydberg constant. ನೀವು Rydberg constant ನ ಕ್ಯಾಲ್ಕುಲೇಟ್ ಮಾಡಬೇಕಿದೆ. ಸರ್ ಯಾವ ತರ ಏನು ಅಂತ ಫಸ್ಟ್ ಥಿಂಕ್ ಮಾಡಿ. ನಮಗೆ ಕೊಟ್ಟಿರೋದು ಎನರ್ಜಿ ವ್ಯಾಲ್ಯೂಸ್, ಎರಡು ಎನರ್ಜಿ ಕೊಟ್ಟಿದ್ದಾರೆ. ಆ ಎನರ್ಜಿ ತಗೊಂಡು ಆರ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದಕ್ಕೆ ನೀವು ಥಿಂಕ್ ಮಾಡಬೇಕು. ಇಲ್ಲಿ ಎನರ್ಜಿ ಕೊಟ್ಟಿದ್ದಾರಲ್ವಾ, ಬೋಹ್ಸ್ ಪಾಸ್ಟುಲೇಟ್ ಫಸ್ಟ್ ನಾವು ಯೂಸ್ ಮಾಡ್ಕೋಬೇಕಿದೆ. ಯಾಕಂದ್ರೆ Rydberg constant ಡೆರಿವೇಷನ್ಸ್ ಅಲ್ಲಿ ನೋಡಿದ್ರಾ E is equal to E initial E final minus E initial. ಈ ಫಾರ್ಮುಲಾ ತಗೊಂಡ್ರೆ ನಮಗೆ ಇಲ್ಲಿ ಎನರ್ಜಿ ಅಂದ್ರೆ ಏನಂತ ಗೊತ್ತಿದೆ, h nu. h nu ಅಂದ್ರೆ ಏನು, hc by lambda. ಸ್ವಲ್ಪ ಥಿಂಕ್ ಮಾಡಿ. ಇಲ್ಲಿ ನೋಡ್ಕೊಳ್ಳಿ ಈ hc into lambda ಡಿನಾಮಿನೇಟರ್ ಇದೆ 1 by lambda ಅಂತ ಬರ್ಕೊಂತಾ ಇದೆ. ಫಸ್ಟ್ ಇದನ್ನ ಯೋಚನೆ ಮಾಡಿದ್ರೆ ನಿಮ್ಗೆ ಈಸಿ ಆಗುತ್ತೆ. ಇದೇ ರೀತಿ ನಾನು ಫಾಲೋ ಮಾಡೋದು. ಬೋರ್ಸ್ ಫಾರ್ಮುಲಾ ಯೂಸ್ ಮಾಡ್ತೀನಿ, ಇಂಟು ಎನರ್ಜೀಸ್ ಕೊಟ್ಟಿದ್ದಾರೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, SI ಗೆ ಕನ್ವರ್ಟ್ ಮಾಡ್ಕೋಬೇಕು, ಮಾಡ್ಕೊಳ್ಳೋಣಂತೆ. ಈ ಫಾರ್ಮುಲಾ E ಅಂದ್ರೆ ಏನು, h nu. h nu ಅಂದ್ರೆ ಏನು, hc by lambda. lambda ಅಂದ್ರೆ ಏನು, ಡಿನಾಮಿನೇಟರ್ 1 by lambda. hc into 1 by lambda ಅಂದ್ರೆ ಯಾವ ಫಾರ್ಮುಲಾ, ಬಾಮರ್ ಫಾರ್ಮುಲಾ is r into ಇದರ ಫಿಟ್ ಮಾಡಬೇಕಾಗುತ್ತೆ n1 ಸ್ಕ್ವೇರ್ ಮೈನಸ್ n2 ಸ್ಕ್ವೇರ್. ಅಲ್ಲಿಗೆ ಲೆಫ್ಟ್ ಸೈಡ್ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬಂದಾಗ ನಮಗೆ r ಸಿಗ್ತಾ ಇದೆ. ಈಗ r ಗೊತ್ತಿದೆ ನಮಗೆ, ಎಷ್ಟು r ಅಮೌಂಟ್ ಇದೆ, ಇದು ಫೈಂಡ್ ಔಟ್ ಮಾಡ್ಕೋಬೇಕು. ಇನ್ನು h ಗೊತ್ತಿದೆ, c ಗೊತ್ತಿದೆ, ಕಾನ್ಸ್ಟೆಂಟ್ ವ್ಯಾಲ್ಯೂಸ್ n1 and n2 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಅಲ್ಲಿ r ಬಿಟ್ಸ್ ಕೊಡ್ತಾ ಇದ್ದಾರೆ. ಫಸ್ಟ್ ಆರ್ಬಿಟ್ n is equal to 1, ಫೋರ್ತ್ ಆರ್ಬಿಟ್ n is equal to 4. ಅಲ್ಲಿ n1 n2 ಕೊಟ್ಟಿದ್ದಾರೆ, hc ಕಾನ್ಸ್ಟೆಂಟ್ ಇದೆ. ಇನ್ನ e ಫೈನಲ್ and e ಇನಿಷಿಯಲ್ ಅಂದ್ರೆ e4 minus e1 ಅಂತ ಅಲ್ಲಿ ಎರಡು ಕೊಟ್ಟಿದ್ದಾರೆ. ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡೋದು ಅಷ್ಟೇ. ಇದು ಈಸಿ ಇದೆ ಪ್ರಾಬ್ಲಮ್ ಅಲ್ಲಿ, ಎನರ್ಜಿಸ್ ಅವರೇ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಚೇಂಜಸ್ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಎನರ್ಜಿಸ್ ಕೊಡೋದೇ ಇಲ್ಲ, ಅವರು ಜಸ್ಟ್ ಆರ್ಬಿಟ್ಸ್ ಹೇಳ್ತಾರೆ, ನೀವು ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕಂದ್ರೆ ಗೊತ್ತಿರುತ್ತಲ್ಲ ನಮಗೆ ಫಸ್ಟ್ ಆರ್ಬಿಟ್ ಎನರ್ಜಿ ಗೊತ್ತಿರಲೇಬೇಕು. ನಿಮ್ಗೆ ಕಾನ್ಸೆಪ್ಟ್ ಅಂತ ಮುಂಚೆ ಹೇಳಿದೆ, ಕೊಟ್ಟಿದ್ದಾರೆ. ಕೊಡಲಿಲ್ಲ ಅಂದ್ರೆ ನೀವು ಫಸ್ಟ್ ಆಗಲಿ 7th ಆಗಲಿ 8th ಆಗಲಿ ಫೈಂಡ್ ಔಟ್ ಮಾಡ್ಕೊಂಡು ಈ ಪ್ರೋಸೆಸ್ ನ ನೀವು ಮಾಡ್ಕೋಬೇಕಾಗಿರುತ್ತೆ. ಇಷ್ಟು ಅರ್ಥ ಆಗಿದ್ರೆ ನೀವು ಬಲಿತಾ ಹೋಗ್ಬೋದು. ಸೊಲ್ಯೂಷನ್ ಬರೀರಿ. ಏನೇನು ಕೊಟ್ಟಿದ್ದಾರೆ ಇಲ್ಲಿ, given ಫಸ್ಟ್ ಆರ್ಬಿಟ್ ಅಂತ ಹೇಳಿದ್ದಾರೆ. therefore E1 is -13.6 electron volt and also fourth orbit energy ಕೊಟ್ಟಿದ್ದಾರೆ, that is E4 is how much, -0.85
electron volt. ಅದನ್ನು ಕೊಟ್ಟಿದ್ದಾರೆ. ನಾನು SR ಕನ್ವರ್ಟ್ ಮಾಡ್ಕೊತೀನಿ ಅಂದ್ರೆ ನೀವು ಜೌಲ್ಗೆ ಕನ್ವರ್ಟ್ ಮಾಡ್ಕೋಬಹುದು. ನಾನು ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡಿ ಕನ್ವರ್ಟ್ ಮಾಡಿಸ್ತೀನಿ ಅಂತ. Therefore E is equal to ಏನಂತ ಬರೀಬಹುದು ನಾವು? E ಅಂದ್ರೆ E4 minus E1. ಬೋರ್ಸ್ ಪಾಸ್ಟುಲೇಟ್ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಯಾವಾಗ ರೇಡಿಯೇಷನ್ ಎಂತಾಗುತ್ತೆ? ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಟೇಕ್ಸ್ ಪ್ಲೇಸ್ ಫ್ರಮ್ ಹೈಯರ್ ಆರ್ಬಿಟ್ ಲೋವರ್ ಆರ್ಬಿಟ್ ತಗೊಂಡು ಮಾಡ್ತಾರೆ, ಹೈಯರ್ ಟು ಲೋವರ್ ಆರ್ಬಿಟ್. ದಟ್ ಈಸ್ ಈಕ್ವಲ್ ಟು ಎಷ್ಟಿದೆ ಇಲ್ಲಿ ಕನ್ವರ್ಷನ್ ಈಗ ಮಾಡೋಣ. ಫೈನಲ್ ಸಿಂಪ್ಲಿಫಿಕೇಶನ್ ಮಾಡಿ ಇಲ್ಲಿ ಈಸಿ ಆಗುತ್ತೆ ನಿಮಗೆ. ಮೈನಸ್ 0.85 ಇದೆ. ಮೈನಸ್ ಆಫ್ ಮೈನಸ್ ಎಷ್ಟಿದೆ? 13.60 ಎಲೆಕ್ಟ್ರಾನ್ ವೋಲ್ಟ್. ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ ಡಿಫರೆನ್ಸ್ ನಾನು ಹೇಳ್ತಾ ಇರೋದು ದಟ್ ಈಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅದೇ ಜಾಸ್ತಿ ಇರೋದು ಎಷ್ಟಾಯ್ತು? 12.75 electron volt. That is equal to ಜೌಲ್ಗೆ ಕನ್ವರ್ಟ್ ಮಾಡೋಣ. 12.75 into ಹೆಂಗ್ ಕನ್ವರ್ಟ್ ಮಾಡ್ತೀರಾ? 1 ಎಲೆಕ್ಟ್ರಾನ್ ವೋಲ್ಟ್ ಜೌಲ್ಗೆ ಕನ್ವರ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? 1.6 into 10 to the power of minus 90 joule. ಅಲ್ಲಿಗೆ ನಾವು ಈ ಸಿಂಪ್ಲಿಫಿಕೇಶನ್ ರೈಟ್ ಸೈಡ್ ಮುಗಿದಿದೆ. E4 E2 ನಾನು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಥ ಆಯ್ತಲ್ಲ ಅಸೈನ್ಮೆಂಟ್ ಅಲ್ಲಿ? ಈಗ ನಾವು ಈಗ ಯೂಸ್ ಮಾಡ್ಕೊಂಡು ಹೋದ್ರೆ ನಮಗೆ ಏನ್ ಸಿಗುತ್ತೆ? ಲೆಫ್ಟ್ ಸೈಡ್ ಅಲ್ಲಿ ಆರ್ ವ್ಯಾಲ್ಯೂಸ್ ಮೀನ್ಸ್ ಆರ್ ಟರ್ಮ್ಸ್ ಇರುತ್ತೆ, ರಿಡ್ಬರ್ಗ್ ಕಾನ್ಸ್ಟೆಂಟ್ ಟರ್ಮ್ಸ್ ಇರುತ್ತೆ. ಆ ಸಿಂಪ್ಲಿಫಿಕೇಶನ್ ಕಂಟಿನ್ಯೂ ಮಾಡ್ತೀವಿ. ಈಗ ಅಷ್ಟೇ ಸಿಂಪ್ಲಿಫಿಕೇಶನ್ ಮೆಥಡ್ ನೋಡ್ಕೊಂಡ್ರೆ ಸಾಕು. ಜಸ್ಟ್ ನೀವೇನ್ ಮಾಡ್ತೀರಾ? ಸಿಂಪ್ಲಿಫಿಕೇಶನ್ ಅಲ್ಲಿ ರೈಟ್ ಸೈಡ್ ನ ಫೈಂಡ್ ಔಟ್ ಮಾಡ್ಕೊಂಡಿದ್ದೀರಾ. ನೆಕ್ಸ್ಟ್ ಬರ್ಕೊಳ್ತೀರಾ, ಕಂಟಿನ್ಯೂ ಮಾಡ್ತಾ ಇದೀವಿ. ಬಟ್ E is equal to ಇಲ್ಲಿ ಬರ್ಕೊಂಡಿರ್ತಾರೆ. E is equal to ಏನಂತ ಗೊತ್ತು ನಮಗೆ? E4 minus E1 ಅಂತ. ಬಟ್ ಈ ವ್ಯಾಲ್ಯೂನ ನಿಮಗೆ ರೈಟ್ ಸೈಡ್ ಬರ್ಸಿದ್ರೆ ಈಸಿ ಆಗ್ಬೋದು. ಇಲ್ಲೇ ಬರ್ಕೊಳ್ಳಿ. E is equal to hc by lambda. That is equal to E value hc by lambda. That is equal to ಏನು ಆನ್ಸರ್ ಬಂದ್ರೆ ಡೈರೆಕ್ಟ್ ಬರೀಬಹುದಲ್ವಾ? ಇಲ್ಲ ಕನ್ಫ್ಯೂಸ್ ಆದ್ರೆ ಇಲ್ಲೇ ಬರ್ಸ್ತೀನಿ, ನಾನು ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ರೈಟ್ ಸೈಡ್ ಬರ್ಕೊಂಡಿದ್ದೀನಿ ನಾನು. ಈಗ ಎಕ್ಸ್ಟ್ರಾ ನಿಮಗೆ ಅರ್ಥ ಆಗೋದಕ್ಕೆ E is equal to hc by lambda. ಅರ್ಥ ಆಗ್ತಾ ಇಲ್ವಾ? ಈ ಫಾರ್ಮುಲಾ ಈ ರಿಲೇಷನ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. hc into 1 by lambda ಡಿನಾಮಿನೇಟರ್ ಲ್ಯಾಂಬ್ಡಾ ನಾನು ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. 1 by lambda is equal to E4 minus E1. hc into 1 by lambda is equal to E4 minus 1. ಈಗ ಇನ್ನು ಮತ್ತೆ ರೈಟ್ ಸೈಡ್ ಮತ್ತೆ ಬರೀತೀನಿ ನಾನು. 1 by lambda ಗೆ ನಮಗೆ ಫಾರ್ಮುಲಾ ಗೊತ್ತಿದೆ. R into 1 by n1 square minus 1 by n2 square. ಅದು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಇದ್ದೀನಿ. hc into R into 1 by n1 square minus 1 by n2 square is equal to E4 minus E1. ಈ ತರ ಥಿಂಕ್ ಮಾಡಬೇಕು ಸ್ವಲ್ಪ. ಈ ತರ ಪ್ರಾಬ್ಲಮ್ಸ್ ಅಲ್ಲಿ ನಮಗೆ R ಬೇಕಾಗಿತ್ತು ಫೈಂಡ್ ಔಟ್ ಮಾಡೋದಕ್ಕೆ R ಸಿಕ್ಕಿದೆ. ಇದನ್ನ ಈಸಿ. R is equal to R ಇಟ್ಕೊಂಡು ಉಳಿದಿರೋದೆಲ್ಲ ಕಳಿಸಿಬಿಡೋಣ ಕಡೆಗೆ. ಏನಾಗುತ್ತೆ? E4 minus E1 ಇದೆ whole divided by hc into 1 by n1 square minus 1 by n2 square. ಈ ಟರ್ಮ್ R ಬಿಟ್ಟು ಉಳಿದಿರೋ ಎಲ್ಲ ಟರ್ಮ್ ನಾನು ಡಿನಾಮಿನೇಟರ್ ಕ್ಲಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು E4 minus E1 ಗೊತ್ತಿರೋದು ನಿಮಗೆ. ಇನ್ನು ಫೈನಲ್ ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ ಇದೆ. E4 minus E1 ಅಂದ್ರೆ ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದೀನಿ. ಅಸೈನ್ಮೆಂಟ್ ಅಲ್ಲಿ 12.75 into 10 to the power of 12.75 into 1.6 into 10 to the power of minus 19 joule ಇದೆ. Whole divided by hc hs to 6 point constant of mass constant 6.625 into 10 to the power of minus 34. C velocity of light in vacuum ಗೊತ್ತಿರೋದೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. into 1 by n1. what is the value of n1? ಬೇಕಾದ್ರೆ ಇದನ್ನ ರೈಟ್ ಸೈಡ್ ನೀವು ಬಳಸ್ತಾ ಹೋಗ್ತಾರೆ ಉದ್ದೇಶ ಕನ್ಫ್ಯೂಸ್ ಆಗ್ಬೋದು ನಿಮಗೆ. ಹಾಗಾಗಿ n1 ಎಷ್ಟು ತಗೋಬೇಕು? 1 ತಗೋಬೇಕು. n1 is equal to
1 because first orbit ಅಂತ ಕೊಟ್ಟಿದ್ದಾರೆ ಅವರು, fourth orbit ಅಂತ ಕೊಟ್ಟಿದ್ದಾರೆ, n2 is 4. ಈ ಪ್ರಾಬ್ಲಮ್ ಓದ್ಕೋಬೇಕು, ರಿಪೀಟೆಡ್ ಆಗಿ ಓದ್ತಾ ಇದ್ದಾಗ ಇದು ಕ್ಲಿಯರ್ ಆಗುತ್ತೆ ಪ್ರಾಬ್ಲಮ್ ಅಲ್ಲಿ ಯಾವ ವ್ಯಾಲ್ಯೂ n1 ಅಂತ ಅಂತ. therefore 1 minus 1 by 4 means here 16. 4 square ತಗೊಳ್ತಾ ಇದೀನಿ, therefore 16 ಆಯ್ತು. that is equal to ಬರ್ಕೊಂಡಿದ್ದೀರಾ ರೈಟ್ ಸೈಡ್ ಬರ್ಕೊಂಡ್ರ n1 into ಯಾಕೆ ಹಾಕಿದೀನಿ, n1 ಅಂದ್ರೆ ಫಸ್ಟ್ ಆರ್ಬಿಟ್, ಇಲ್ಲಿ n2 ಅಂದ್ರೆ ಫೋರ್ತ್ ಆರ್ಬಿಟ್, ಹಾಗಾಗ್ಬಿಟ್ಟು ನಾನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಟೈಮ್ ನೋಡ್ಕೊಂಡ್ಬಿಡಿ, n1 ಅಂದ್ರೆ ಎಷ್ಟು ಹಾಕಿದೀನಿ 1, n2 ಅಂದ್ರೆ ಎಷ್ಟು 4. ಯಾಕೆ ಪ್ರಾಬ್ಲಮ್ ನೋಡ್ಕೋಬೇಕು, ಕ್ಲಿಯರ್ ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ, ಇಲ್ಲ ಬರ್ಬಿಡ್ತೀನಿ ನೋಡ್ಕೊಳ್ಳಿ. 12.75 into 1.6 into 10 to the power of minus 19 whole divided by 6.625 into 10 to the power of minus 34 into 3 into 10 to the power of 8 into ನಾನು ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೆ, ಯಾಸ್ ಇಟ್ ಈಸ್ ನೋಡ್ಕೊಂಡ್ರೆ ಗೊತ್ತಾಗ ಏನು ಚೇಂಜಸ್ ಮಾಡಿದೆ ಅಂತ. ಇಲ್ಲಿ ನೀವು LCM ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಇಲ್ಲಿ ನೋಡ್ಕೊಳ್ಳಿ 15 divided by 16 ಬರುತ್ತೆ. ಅರ್ಥ ಆಗ್ತಿಲ್ಲ? ಇನ್ನು ಈ ಸಿಂಪ್ಲಿಫಿಕೇಶನ್ ನೀವೇ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ಫೈನಲಿ ಗೆಟ್ ದಿ ಆನ್ಸರ್ ಮಾತ್ರ ಬರೀತಾ ಇದ್ದೀನಿ ನಾನು. ರಿಪೇರ್ ಕಾಸ್ಟಿಂಗ್ಗೆ 1.095 into 10 to the power of 7 per meter. SI ಸಬ್ಸ್ಟಿಟ್ಯೂಟ್ ಮಾಡಬೇಕು ಅಂದ್ರೆ ಒಂದು ಆನ್ಸರ್ SI ಅಲ್ಲೇ ಬೇಕು ಅಂದಾಗ ಎಲ್ಲ ಸಬ್ಸ್ಟಿಟ್ಯೂಷನ್ಸ್ ಕರೆಕ್ಟ್ ಆಗಿ ನೋಡ್ಕೋಬೇಕು SI ಅಲ್ಲಿ ಇದೆ ಇಲ್ಲ ಅಂತ, ಅವಾಗ ಮಾತ್ರ ನೀವು ಕರೆಕ್ಟ್ ಆನ್ಸರ್ನ ಒಪ್ಟೈನ್ ಮಾಡ್ಕೋಬಹುದು. ಕ್ಲಿಯರ್ ಆಯ್ತಾ? ನೋಡ್ಬೋದು ಸಿಂಪ್ಲಿಫಿಕೇಶನ್ ಅಲ್ಲಿ 16 ಇದು ಮೇಲ್ ಬರುತ್ತೆ, 15 ಮಲ್ಟಿಪ್ಲೈ ಆಗುತ್ತೆ, 16 ಮೇಲ್ ಬರುತ್ತೆ. ನೀವು ಸಿಂಪ್ಲಿಫೈ ಮಾಡ್ಕೊಂಡು ನೋಡಿ ಅಷ್ಟೇ. ಸಿಂಪ್ಲಿಫಿಕೇಶನ್ ಅಂತ ಗೊತ್ತಿರುತ್ತೆ ನಿಮಗೆ, ಬಟ್ ಮೆಥಡ್ ಆಫ್ ಸಿಂಪ್ಲಿಫಿಕೇಶನ್ಸ್ ಹೇಳಿರ್ತೀವಿ ನಾವು, ಫಾಲೋ ಮಾಡಿದ್ರೆ ಈಸಿ ಆಗುತ್ತೆ. ಲಾಸ್ಟ್ ಒಂದು ಪ್ರಾಬ್ಲಮ್ ಇದೆ, ಅದು ಕೂಡ ಇದೇ ಟೈಪ್ ಇರುತ್ತೆ. ಎನರ್ಜಿ ಬೇಸಿಸ್ ಮೇಲೆ ಸ್ವಲ್ಪ ಚೇಂಜಸ್ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಈಸಿ ಆಗುತ್ತೆ. ರೈಟ್ ಆನ್ ದಿ ನೆಕ್ಸ್ಟ್ ಪ್ರಾಬ್ಲಮ್. ಎ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಅಕರ್ಸ್ from n is equal to 4 to n is equal to 2. ಈಸಿ ಅರ್ಥ ಆಗುತ್ತೆ. 4th ಅಲ್ಲಿರೋದು ಸೆಕೆಂಡ್ ಗೆ ಬರ್ತಾ ಇದೆ ಅಂದ್ರೆ n1 is 2 ಕರೆಕ್ಟ್ ಅರ್ಥ ಮಾಡಿದ್ರೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವು. n1 ಕಡಿಮೆ ವ್ಯಾಲ್ಯೂ 2, n2 ಜಾಸ್ತಿ ಇರೋ ವ್ಯಾಲ್ಯೂ 4, ಅದನ್ನ ಅರ್ಥ ಮಾಡ್ಕೊಂಡು ನೀವು ತಿಳ್ಕೊಳ್ಳಿ. ಎನರ್ಜಿ ಲೆವೆಲ್ಸ್ n is equal to 2 energy levels in hydrogen atom. ಆಲ್ಮೋಸ್ಟ್ ಎಲ್ಲ ಟೈಪ್ ಪ್ರಾಬ್ಲಮ್ಸ್ ಕಂಪ್ಲೀಟ್ ಆಗಿದೆ, ನೀವು ಟೈಮ್ ನೋಡ್ಕೋಬೇಕೆಲ್ಲ. ಫುಲ್ ಸ್ಟಾಪ್. ಫೈಂಡ್ ವೇವ್ ಲೆಂತ್ and frequency. ವೇವ್ ಲೆಂತ್ ಕೊಟ್ಟಿದ್ದ ತಕ್ಷಣ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಕ್ಕೆ ಲಾಸ್ಟ್ ಫಾರ್ಮುಲಾಸ್ ಗೊತ್ತಿದೆ, c/λ ಅಂತ ತಗೊಂಡ್ಬಿಡ್ತೀರಾ. ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು, ಬಟ್ ಆಲ್ ರಿಪೀಟೆಡ್ ಆಗಿ ಬರ್ತಾರೆ ಒಂದು ವಿಷಯ. ನೀವು ಯಾವ ಪ್ರಾಬ್ಲಮ್ ಅಲ್ಲ ನೋಡ್ಕೊಳ್ಳಿ, ಈ ತರ ಕೇಳಿದ್ರೆ ನಿಮಗೆ ರಿಪೀಟ್ ಆಗುತ್ತೆ ಆ ಈಕ್ವೇಷನ್ಸ್. ವೇವ್ ಲೆಂತ್ ಅಂಡ್ ಫ್ರೀಕ್ವೆನ್ಸಿ ಆಫ್ ಎಮಿಟೆಡ್ ರೇಡಿಯೇಷನ್ ಫುಲ್ ಸ್ಟಾಪ್. ಇಲ್ಲಿ ಯಾವ ಮೀನ್ಸ್ ಇಲ್ಲ, ಅಡಿಷನ್ ಆಗಿ 1 ಮಾರ್ಕ್ ಇದೆ. ಸಿಂಪ್ಲಿಫಿಕೇಶನ್ ಗೆ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. ಅಡಿಷನ್ ಆಗಿ ಏನು ಕೇಳಿದ್ದಾರೆ ಅಂತ ನೋಡ್ಕೊಳ್ಳಿ. ಟು ವಿಚ್ ಈ ತರ ಕ್ವಶನ್ಸ್ ಸ್ವಲ್ಪ ಥಿಂಕ್ ಮಾಡಿ ಅಟೆಂಡ್ ಮಾಡಿ, ರಿಸಲ್ಟ್ ಕೊಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ. ಟು ವಿಚ್ ಸೀರೀಸ್ does this spectral line belongs? This spectral line belongs.
ನೀವು ವೇವ್ಲೆಂತ್ ನ ಫೈಂಡ್ ಔಟ್ ಮಾಡ್ತೀರಾ, ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡ್ತೀರಾ. ಆ ಬರೋ ವೇವ್ಲೆಂತ್ ಆ ಫ್ರೀಕ್ವೆನ್ಸಿ ಬೇಸಿಸ್ ಮೇಲೆ ನೀವು ಡಿಸೈಡ್ ಮಾಡ್ತೀರಾ ಇದು ಯಾವ ರೀಸನ್ ಬರುತ್ತೆ, ಯಾವ ರೀಸನ್ ಬಂದ್ಮೇಲೆ ಯಾವ ಸ್ಪೆಕ್ಟ್ರಲ್ ಬರುತ್ತೆ, ಸ್ಪೆಕ್ಟ್ರಲ್ ಸೀರೀಸ್ ಬರುತ್ತೆ ಅಂತ ಹೇಳಬೇಕು. ಅವರು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಯಾವ ಸ್ಪೆಕ್ಟ್ರಲ್ ಸೀರೀಸ್ ಬರುತ್ತೆ, 5 ಸೀರೀಸ್ ಇದೆ. ಅದರಲ್ಲಿ ನಮಗೆ ಬರೋ ಆನ್ಸರ್ ಮೇಲೆ ನಾವು ಹೇಳ್ಬೋದು. ಅಂದ್ರೆ ಯುವಿ ರೇಡಿಯೇಷನ್ ಅಂದ್ರೆ ಎಷ್ಟು ಗೊತ್ತಿರಬೇಕು, ನಿಮ್ಗೆ ಬೇಸಿಕ್ ನಾಲೆಜ್ ಇದ್ರೆ ಮಾತ್ರ ಹೇಳ್ಬೋದು ಅಷ್ಟೇ. ವಿಸಿಬಲ್ ಅಂದ್ರೆ ಎಷ್ಟು ಜನರಲಿ ನಮಗೆ ಗೊತ್ತಿರುತ್ತೆ. ವಿಸಿಬಲ್ ರೀಸನ್ ಅಂದ್ರೆ ಏನು, 400 to 700 ನ್ಯಾನೋಮೀಟರ್ ಇದ್ರೆ ಅದು ವಿಸಿಬಲ್ ರೀಸನ್ ಅಂತ. ಆನ್ಸರ್ ಅರೌಂಡ್ ಅಷ್ಟರಲ್ಲಿ ಬಂದ್ರೆ ಅಪ್ರಾಕ್ಸಿಮೇಟ್ಲಿ 400 to 700 ಒಳಗೆ ಬಂದಿದೆ ಅಂದ್ರೆ ಬಿಟ್ವೀನ್ ದೋಸ್ ವ್ಯಾಲ್ಯೂಸ್ ನಾವು ಹೇಳ್ತೀವಿ ಅದು ವಿಸಿಬಲ್ ರೀಸನ್ ಬರುತ್ತೆ. ವಿಸಿಬಲ್ ರೀಸನ್ ಬಂದ್ರೆ ದಟ್ ಇಸ್ ಬಾಮರ್ ಸೀರೀಸ್ ಅಂತ. ಆ ತರ ಐಡೆಂಟಿಫೈ ಮಾಡಬೇಕು, ನೀವು ನೋಡ್ಕೊಂತ ಹೋಗ್ಬೇಕು. ಅದಕ್ಕಿಂತ ಕಡಿಮೆ ಇತ್ತು 400 ನ್ಯಾನೋಮೀಟರ್ ಗಿಂತ ಕಡಿಮೆ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ನೀವು ಹೇಳ್ತೀರಾ ಯುವಿ ಅಲ್ಟ್ರಾವೈಲೆಟ್ ಅಂತ. ಅಲ್ಟ್ರಾವೈಲೆಟ್ ಅಂದ್ರೆ ಅದು ಲೈಮನ್ ಸೀರೀಸ್ ಬಿಲಾಂಗ್ಸ್ ಟು ಲೈಮನ್ ಸೀರೀಸ್. ಲೈಮನ್ ಸೀರೀಸ್ ಅಂದ್ರೆ ದಟ್ ಇಸ್ ದಿ ಯಾವುದು ಇದು ಅಲ್ಟ್ರಾವೈಲೆಟ್ ಅಂದ್ರೆ ಲೈಮನ್ ಸೀರೀಸ್ ಗೆ ಅದು ಬಿಲಾಂಗ್ ಅಂತ ಹೇಳಬೇಕಾಗುತ್ತೆ. ಈಗ ಇಷ್ಟು ಓದ್ಕೊಳ್ಳಿ. ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ, ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಕೊಟ್ಟಿದ್ದಾರೆ, 4 ಇಂದ 2 ಬಂದಿದೆ ಅಂತ. therefore this is N1 is equal to 2, N2 is equal to 4 ಕೊಟ್ಟಿದ್ದಾರೆ. ಇದು ನೀವು ಯೂಸ್ ಮಾಡಿಕೊಂಡು ಹೇಗೆ ಸಿಗುತ್ತೆ ನಿಮಗೆ ಈ ಎನರ್ಜಿ ಲೆವೆಲ್ಸ್ ಅಲ್ಲಿ ನೀವು ವೇವ್ ಲೆಂತ್ ಮತ್ತೆ ಫ್ರೀಕ್ವೆನ್ಸಿನ ಎಮಿಟ್ ಆಗೋದು ಎಷ್ಟು ಅನ್ನು ಫೈಂಡ್ ಔಟ್ ಮಾಡಬೇಕು ಅಂದಾಗ ಫಸ್ಟ್ ಥಿಂಕ್ ಮಾಡಿ, ಬಾಬರ್ ಫಾರ್ಮುಲಾ ಯೂಸ್ ಮಾಡಬೇಕಾ ಇಲ್ಲ ಇನ್ನೂ ಈಸಿ ರಿಲೇಷನ್ಸ್ ಯಾವ್ದು ಸರಿ. ಇಲ್ಲಿ ರಿಡ್ಬರ್ಗ್ ಕಾನ್ಸ್ಟೆಂಟ್ ಇರುತ್ತೆ ಎಲ್ಲ ಏನೂ ಇಲ್ಲ, ಹಾಗಾಗಿ ನಾನು ಈಸಿ ಒಂದು ಮೆಟೀರಿಯಲ್ ಹೇಳ್ತೀನಿ ನೋಡ್ಕೊಳ್ಳಿ. ನಮಗೆ ಹೈಡ್ರೋಜನ್ ಆಟಮ್ ಅಂತ ಹೇಳಿರೋದ್ರಿಂದ ಎನರ್ಜಿ ಫೈಂಡ್ ಔಟ್ ಮಾಡ್ಕೊಂಡು ಬಹಳ ಈಸಿ ಇದು. ಯಾಕಂದ್ರೆ ಗೊತ್ತಿದೆ ಫಸ್ಟ್ ಆರ್ಬಿಟ್ ಎನರ್ಜಿ ಗೊತ್ತಿದೆ ನಮ್ಗೆ ಯಾವಾಗಲೂ ಕೂಡ -13.6 ಎಲೆಕ್ಟ್ರಾನ್ ವೋಲ್ಟ್ ಅಲ್ಲ. ಸೆಕೆಂಡ್ ಬೇಕಾ ಡಿವೈಡೆಡ್ ಬೈ n2 ಸ್ಕ್ವೇರ್ ಮಾಡೋಣ, ಅಂದ್ರೆ 2 ಸ್ಕ್ವೇರ್ ಅಂದ್ರೆ 13.6 ಡಿವೈಡೆಡ್ ಬೈ 2 ಸ್ಕ್ವೇರ್. ಸೆಕೆಂಡ್ ಆರ್ಬಿಟಲ್ ಎನರ್ಜಿ, ಫೋರ್ತ್ ಆರ್ಬಿಟಲ್ ಡಿವೈಡೆಡ್ ಬೈ 4 ಸ್ಕ್ವೇರ್. ಈ ತರ ಮಾಡ್ತಾ ಹೋದ್ರೆ ನಮ್ಗೆ ಎನರ್ಜಿ ಸಿಗುತ್ತೆ. ಎನರ್ಜಿ ಸಿಕ್ಕಿದ ತಕ್ಷಣ ನಾವು ಗೊತ್ತಿದೆ ನಮ್ಗೆ ಯಾವಾಗ ಎನರ್ಜಿ ಸಿಗುತ್ತೋ, ಎಕ್ಸಾಂಪಲ್ ಸಿಗೋದು ನಮಗೆ E4 ಮತ್ತೆ E2. ಆ ವ್ಯಾಲ್ಯೂ ಡಿಫರೆನ್ಸ್ ತಗೊಂಡ್ರೆ ನಮ್ಗೆ ಈ ಸಿಗುತ್ತೆ. ಈ ಅಲ್ಲಿ ನಾವು ವೇವ್ ಲೆಂತ್ ಫೈಂಡ್ ಔಟ್ ಮಾಡೋದು ಬಹಳ ಈಸಿ, ಬಿಕಾಸ್ ಈ ಫಾರ್ಮುಲಾ ನಮ್ಮ ಹತ್ರ ಇದೆ. ಅದರಲ್ಲಿ E is equal to hc/λ is equal to E4 minus E2. ಸರ್ E4 E2 ಕೊಟ್ಟಿಲ್ಲಲ್ವಾ, ಆ ಪ್ರಾಬ್ಲಮ್ ಪ್ಲೇಸ್ ಪ್ರಾಬ್ಲಮ್ ಅಲ್ಲಿ E1 ಕೊಟ್ಟಿದ್ರು E4 ಕೊಟ್ಟಿದ್ರು. ಮತ್ತೆ ಇದನ್ನ ಹೆಂಗ್ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ನಿಮಗೆ ಗೊತ್ತಿರಬೇಕು, ದಟ್ ಈಸ್ -13.6 ಎನರ್ಜಿ ಇನ್ ದಿ ಹೈಡ್ರೋಜನ್ ಆಟಮ್ -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ n ಸ್ಕ್ವೇರ್. n ವ್ಯಾಲ್ಯೂ 4 ಹಾಕಿದ್ರೆ E4 ಸಿಗುತ್ತೆ, n is equal to 2 ಹಾಕಿದ್ರೆ E2 ಸಿಗುತ್ತೆ. ಇದು ಗೊತ್ತಿದ್ರೆ ಮಾತ್ರ ನಮ್ಗೆ ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೊಂತೀವಿ. ಯಾಕಂದ್ರೆ E4 E2 ಡೈರೆಕ್ಟ್ ಕೊಡ್ತಾ ಇಲ್ಲ ಅವರು, ಜಸ್ಟ್ ನೀವು ಆ ಬೇಸಿಸ್ ಮೇಲೆ, ಆ ಫಾರ್ಮುಲಾ ಬೇಸಿಸ್ ಮೇಲೆ ಫೈಂಡ್ ಔಟ್ ಮಾಡ್ಕೊಂಡು ಸಾಕು. ಕ್ಲಿಯರ್? ನೆಕ್ಸ್ಟ್ ಫೈಂಡ್ ಔಟ್ ಸೊಲ್ಯೂಷನ್. ಪ್ರಾಬ್ಲಮ್ ಈಸಿ ಇದೆ, ಸ್ವಲ್ಪ ಥಿಂಕ್ ಮಾಡಬೇಕು ಅಷ್ಟೇ ನೀವು. ಸೊಲ್ಯೂಷನ್ ಅಲ್ಲಿ ಇದೇನು ಫೈಂಡ್ ಔಟ್ ಮಾಡ್ಕೊಂಡು ಫಸ್ಟ್ ನೋಡ್ಕೊಳ್ಳಿ. E2 ಫೈಂಡ್ ಔಟ್ ಮಾಡಿ. E2 ಅಂದ್ರೆ ಏನು ಫೈಂಡ್ ಔಟ್ ಮಾಡಬೇಕು, -13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ n ಸ್ಕ್ವೇರ್. ದಟ್ ಈಸ್ n ಸ್ಕ್ವೇರ್ ಅಂದ್ರೆ ಎಷ್ಟು ಡೈರೆಕ್ಟ್ ತಗೊಂಡಿದ್ದೆ ನಾನು 2 ಸ್ಕ್ವೇರ್. ಯಾಕೆ ತಗೊಳ್ತಾ ಇದೆ ಸರ್ ಇದು ಅಂದ್ರೆ ಅದನ್ನು ಬರ್ಕೊಂಡ್ಬಿಟ್ಟಿದ್ರೆ ಹೈಡ್ರೋಜನ್ ಆಟಮ್ ಎನರ್ಜಿ ಆಫ್ ಎನಿ ಆರ್ಬಿಟ್ ಈಸ್ -13.6 ಎಲೆಕ್ಟ್ರಾನ್ ವೋಲ್ಟ್ ಬೈ n ಸ್ಕ್ವೇರ್. n ವ್ಯಾಲ್ಯೂ ತಗೊಳ್ತಾ ಇದೀನಿ, ಗೆಟ್ ದಿ E2 ವ್ಯಾಲ್ಯೂ. ದಟ್ ಈಸ್ ಸಿಂಪ್ಲಿಫಿಕೇಶನ್ ಮಾಡಿ ನೋಡಿ. ಸೆಕೆಂಡ್ ಆರ್ಬಿಟ್ ಅಲ್ವಾ, ರಿಯಲಿ ಎಷ್ಟು ಬರುತ್ತೆ 13.6, ದಟ್ ಈಸ್ -1.5. ನಿಮಗೆ ನಿಯರೆಸ್ಟ್ ಎಕ್ಸಾಕ್ಟ್ ಆನ್ಸರ್ ಹೇಳ್ತೀನಿ ನೋಡ್ಕೊಳ್ಳಿ. -3.4 ಸರ್, -3.4 ಎಲೆಕ್ಟ್ರಾನ್. ಸಿಂಪ್ಲಿಫೈ ಮಾಡಿ ನೋಡಿ. ಸಿಮಿಲರ್ಲಿ ನೆಕ್ಸ್ಟ್ ಯಾವ ಆರ್ಬಿಟ್ E4 ಮಾಡಿ. E4 ಅಂದ್ರೆ 13.6 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ 4 ಸ್ಕ್ವೇರ್. ದಟ್ ಈಸ್ ಈಕ್ವಲ್ ಟು 0.85 E. ಲಾಸ್ಟ್ ಪ್ರಾಬ್ಲಮ್ ಕೊಟ್ಟಿದ್ದೀನಿ ಡೈರೆಕ್ಟ್ ಆಗಿ, ಇಲ್ಲಿ ನೀವೇ ಫೈಂಡ್ ಔಟ್ ಮಾಡ್ಕೊಬೇಕಾಗುತ್ತೆ. When we get the E1 and E2 values or E4 and E2 energy values ಸಿಕ್ಕಿದ್ರೆ the difference between those energies gives the energy of the emitted radiation. E ಸಿಗುತ್ತೆ, E ಸಿಕ್ಕಿದ್ರೆ hc/λ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ಯಾ. ಕ್ಲಿಯರ್ ಆಗಿದೆ ಇಷ್ಟು? ಲಾಸ್ಟ್ ಪ್ರಾಬ್ಲಮ್ ಇದು ಬರ್ಕೊಳ್ಳಿ. therefore E is equal to ಜಾಸ್ತಿ ಎನರ್ಜಿ ಅಂದ್ರೆ ಫೈನಲ್ ಎನರ್ಜಿ ಆಫ್ E4 ಮೈನಸ್ ಎಲ್ಲಿಂದ ಬರ್ತದೆ ಎಲ್ಲಿಗೆ, ಫೋರ್ತ್ ಆರ್ಬಿಟ್ ಇಂದ ಸೆಕೆಂಡ್ ಆರ್ಬಿಟ್ ಬಂದಿದೆ ಅಂತ ಕೊಡ್ತಾ ಇದೆ ಪ್ರಾಬ್ಲಮ್ ಅಲ್ಲಿ. ಬಟ್ hc/λ is equal to, ಯಾಕಂದ್ರೆ ಇನ್ನೊಂದು ನಿಮಗೆ
ಈಸಿ ಮೆಥಡ್ ಇದನ್ನ ಹಿಂದೆ ಸಬ್ಸ್ಟಿಟ್ಯೂಟ್ ಮಾಡ್ತಾರೆ hc by lambda is equal to e4 minus e2 e4 ಗೆ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಅಲ್ಲೇ ಸಬ್ಟ್ರಾಕ್ಟ್ ಮಾಡಬಹುದಾಗಿತ್ತು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಬಹುದು ನಮಗೆ ಬೇಕಾಗಿರೋದು ಲ್ಯಾಂಬ್ಡಾ therefore lambda ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಕೊಂಡ್ರೆ hc divided by e4 minus e2 e2 e1 ಸ್ಕೇಲ್ ಆನ್ಸರ್ ಸೊ ಇದಿದೆ ನೋಡ್ಕೊಳ್ಳಿ e2 and e4 values ಇದೆ therefore h you know the h value 6.625 into 10 to the power of minus 34 joule second into c value 3 into 10 to the power of 8 meter per second e4 ಮತ್ತೆ e2 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನೋಡಿ ನಾನು ಸಿಂಪ್ಲಿಫೈ ಮಾಡ್ಕೊಂಡಿಲ್ಲ SI ಕನ್ವರ್ಟ್ ಮಾಡ್ಕೊಂಡಾಗ ಸಬ್ಸ್ಟಿಟ್ಯೂಟ್ ಮಾಡಿ e4 is how much minus 0.85 minus of minus 3.4 ನಮ್ಗೆ ಈ ಸಬ್ಸ್ಟಿಟ್ಯೂಷನ್ಸ್ ಮಾಡಿದ್ರೆ ನಮ್ಗೆ ಎಲೆಕ್ಟ್ರಾನ್ ವೋಲ್ಟೇಜ್ ಬರುತ್ತೆ ಬಟ್ ನಮ್ಗೆ ಎಲೆಕ್ಟ್ರಾನ್ ವೋಲ್ಟೇಜ್ ಬೇಡ ನಮ್ಗೆ ಬೇಕಾಗಿರೋ SI ಜೌಲ್ ಅಲ್ಲಿ ಈ ಎಲೆಕ್ಟ್ರಾನ್ ವೋಲ್ಟೇಜ್ ಇದೆ ಈ ಸಬ್ಟ್ರಾಕ್ಟ್ ಮಾಡಿದ್ರೆ ಬರೋ ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್ ಬಟ್ ನಮ್ಗೆ ಎಲೆಕ್ಟ್ರಾನ್ ವೋಲ್ಟ್ ಬೇಡ ಬೇಕಾಗಿರೋ ಜೌಲ್ ಅಂದ್ರೆ ಏನ್ ಮಾಡ್ಬೇಕು ನಾನು 1.6 into 10 to the power of minus 20 ಮಾಡ್ಕೊಂತಾ ಇದೀನಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬಾರ್ದು e4 e2 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನಾನು ಸಬ್ಸ್ಟ್ರಾಕ್ಟ್ ಆದ್ರೆ ವ್ಯಾಲ್ಯೂ ಸಿಗುತ್ತೆ ಕರೆಕ್ಟ್ ಆ ವ್ಯಾಲ್ಯೂ ನಮ್ಗೆ EV ಅಲ್ಲಿ ಬರುತ್ತೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಅದಕ್ಕೆ ನಮ್ಗೆ ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಬೇಕಾದ್ರೆ ನೋಡಿ ಜೌಲ್ ಸೆಕೆಂಡ್ SI ಮೀಟರ್ ಇದೆ ಇದು ಮೀಟರ್ ಪರ್ ಸೆಕೆಂಡ್ SI ಮೀಟರ್ ಇದೆ ಇದು ಮಾತ್ರ SI ಮೀಟರ್ ಇಲ್ಲ ಅಂದ್ರೆ ತಪ್ಪಾಗುತ್ತೆ ಅದಕ್ಕೆ ನಾನು ಎಲೆಕ್ಟ್ರಾನ್ ವೋಲ್ಟ್ ಅಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಬರುತ್ತೆ ಕರೆಕ್ಟ್ ಆ ಬರೋದ್ರಿಂದ ಡೈರೆಕ್ಟ್ ನಾನು ಜೌಲ್ ಕನ್ವರ್ಟ್ ಮಾಡಿಕೊಂಡಿದ್ದೀನಿ ಇದು 1.6 into 10 to the power of minus 90 ಯಾಕೆ ಬಂದಿದ್ದೀನಿ ಅಂದ್ರೆ ಬರೋದು ಎಲೆಕ್ಟ್ರಾನ್ ವೋಲ್ಟ್ ಅನ್ನು ಜೌಲ್ ಕನ್ವರ್ಟ್ ಮಾಡ್ತಾ ಇದೀನಿ ಅಂತ ಇಲ್ಲ ಗೊತ್ತಾಗಬೇಕು ಮತ್ತೆ ಯಾಕೆ ಆಗಿದ್ದಾರೆ ವ್ಯಾಲ್ಯೂ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು ದಟ್ ಈಸ್ ಈಕ್ವಲ್ ಟು ಇನ್ನು ಸಿಂಪ್ಲಿಫಿಕೇಶನ್ ನೀವೇ ಮಾಡ್ಕೋಬೇಕಾಗಿದೆ 3 into 10 to the power of 8 whole divided by ಈ ಸಬ್ಟ್ರಾಕ್ಟ್ ಮಾಡೋ ವ್ಯಾಲ್ಯೂಸ್ ಬರೀತೀನಿ ನೋಡಿ ನಾನು 2.25 into ಏನು ಮಲ್ಟಿಪ್ಲಿಕೇಶನ್ಸ್ ಮಾಡ್ತಾ ಇದೀವಿ ನಾವು ಕನ್ವರ್ಷನ್ ಗೆ 1.6 into 10 to the power of minus 90 then we get the lambda value simplify ಮಾಡಿ ನೋಡಿ ಎಷ್ಟು ಬರುತ್ತೆ ಅನ್ನೋದನ್ನ ಆನ್ಸರ್ ಬರುತ್ತೆ ನೋಡಿ 4891 ಆಂಗ್ಸ್ಟ್ರಾಮ್ ಅಂದ್ರೆ ನಿಮಗೆ ಬರೋದು ಈ ತರ 10 to the power of minus 10 meter that is equal to 4891 ಆಂಗ್ಸ್ಟ್ರಾಮ್ ಕನ್ಫ್ಯೂಸ್ ಆದರೆ ಬೇಡ ಇಲ್ಲ ಕೊಡೋದು ಸಾಕು SI ಅಂತ ನೀವು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀರಾ ಬಟ್ ಪ್ರಾಬ್ಲಮ್ ಅಲ್ಲಿ ಏನ್ ಕೇಳ್ತಾ ಇದ್ದಾರೆ ಅಂತ ನೋಡ್ಕೊಳ್ಳಿ ವೇವ್ ಲೆಂತ್ ಅಂಡ್ ಆಲ್ಸೋ ಫ್ರೀಕ್ವೆನ್ಸಿ ನಾವು ವೇವ್ ಲೆಂತ್ ಫೈಂಡ್ ಔಟ್ ಮಾಡಾಗಿದೆ SI ಇಂಟಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು ನೆಕ್ಸ್ಟ್ ಪ್ರೋಸೆಸ್ ಗೆ ಫ್ರೀಕ್ವೆನ್ಸಿ ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ವಿ ನಾವು ಯಾವ ರೇಷಿಯೋ ತಗೋಬೇಕು ಫ್ರೀಕ್ವೆನ್ಸಿ ಅಂದ್ರೆ ವೆಲಾಸಿಟಿ ಡಿವೈಡೆಡ್ ಬೈ ವೇವ್ ಲೆಂತ್ ರೇಷಿಯೋ ನೆಕ್ಸ್ಟ್ ಫ್ರೀಕ್ವೆನ್ಸಿ nu is equal to c by lambda c value ಗೊತ್ತಿರೋದು ನಿಮಗೆ 3 into 10 to the power of 8 meter per second lambda is SI ಇಂಟಲ್ಲಿ ಇರೋದನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು 4891 into 10 to the power of minus 10 that is equal to mu is equal to frequency value 6.133 into 10 to the power of 14 hertz ವೇವ್ಲೆಂತ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು ಮಾಡಿದೀರಾ ಫ್ರೀಕ್ವೆನ್ಸಿ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರು ಮಾಡಿದೀರಾ ಬಟ್ ಇನ್ನೂ ಸ್ವಲ್ಪ ಕ್ವಶನ್ ಇದೆ ನೀವು 4 ಮಾರ್ಕ್ಸ್ ಅಷ್ಟೇ ಅಟೆಂಡ್ ಮಾಡಿದ್ರೆ ಆಯ್ತು 5 ಮಾರ್ಕ್ಸ್ ಆಗಿದೆ ಏನ್ ಕೇಳಿದ್ದಾರೆ ಟು ವಿಚ್ ರೀಸನ್ ಆರ್ ಟು ವಿಚ್ ಸ್ಪೆಕ್ಟ್ರಲ್ ಸೀರೀಸ್ ದಿಸ್ ಲೈಟ್ ಬಿಲಾಂಗ್ಸ್ ಅಂತ ಕೇಳಿದ್ದಾರೆ ಅಂದ್ರೆ ನಿಮಗೆ ಬರ್ತಾ ಇರೋ ವೇವ್ ಲೆಂತ್ ಯಾವ ರೀಸನ್ ಅಲ್ಲಿ ಬರುತ್ತೆ ಅಂತ ನಿಮಗೆ ನೋಡ್ಕೊಳ್ಳಿ ವೇವ್ ಲೆಂತ್ ಆನ್ಸರ್ ಎಷ್ಟು ಬರ್ತಾ ಇದೆ ನಮಗೆ 4000 ಸಮಥಿಂಗ್ ಬರ್ತಾ ಇದೆ ನಾನು ಆಲ್ರೆಡಿ ಹೇಳಿದೆ ನೋಡ್ಕೊಳ್ಳಿ 400 ನ್ಯಾನೋಮೀಟರ್ ಅಂದ್ರೆ ಇದು ನಾವು ಯಾವ ತರ ಬರ್ಕೋಬಹುದು 4000 ಆಂಗ್ಸ್ಟ್ರಾಮ್ ಅಂತ ಬರ್ಕೋಬಹುದು ಗೊತ್ತಿದೆ -9 ಇಂದ -10 ಗೆ ಬರ್ತಾ ಇದೀನಿ ಆ 700 ನ್ಯಾನೋಮೀಟರ್ ನ 7000 ನ್ಯಾನೋಮೀಟರ್ ಸಾರಿ ಆಂಗ್ಸ್ಟ್ರಾಮ್ ಅಂತ ಬರೀತೀವಿ ಅಂದ್ರೆ ನಮಗೆ ವೇವ್ ಲೆಂತ್ ರೇಂಜ್ ಈ ರೇಂಜ್ ಅಲ್ಲಿ ಇದ್ರೆ ಅಪ್ರಾಕ್ಸಿಮೇಟ್ ಈ ರೇಂಜ್ ಅಲ್ಲಿ ಇದ್ರೆ ನಾವು ಯಾವ ರೀಸನ್ ಹೇಳ್ತೀವಿ ನಮಗೆ ವಿಸಿಬಲ್ ರೀಸನ್ ರೇಂಜ್ ಗೊತ್ತಿರುತ್ತೆ ನಿಯರ್ಲಿ 4000 ಆಂಗ್ಸ್ಟ್ರಾಮ್ ಟು 7000
1000 ಆರ್ಮ್ಸ್ಟ್ರಾಂಗ್ ನಮಗೆ ಬರೋ ಆನ್ಸರ್ ಇಷ್ಟೇ ಇದೆ. 4000 ಇಂದ 7000 ಮಧ್ಯೆ ನಮಗೆ ವೇವ್ಲೆಂತ್ ಬಂದ್ರೆ ಅದು ಏನಾಗುತ್ತೆ ಅಂದ್ರೆ ವಿಸಿಬಲ್ ರೀಜನ್ ಬಗ್ಗೆ ಬರುತ್ತೆ. ವಿಸಿಬಲ್ ರೀಜನ್ ಬಂದು ಯಾವ ಸ್ಪೆಕ್ಟ್ರಲ್ ಸೀರೀಸ್ ಪ್ರಾಬ್ಲಮ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀವಿ. ವಿಸಿಬಲ್ ಬಂದ್ರೆ ಅದು ಬಾಮಾ ಸೀರೀಸ್ ಅಂತ. ಹಾಗಾಗಿ ನೀವು ಅಟೆಂಡ್ ಮಾಡಬಹುದು. ದಿಸ್ ಸ್ಪೆಕ್ಟ್ರಲ್ ಸೀರೀಸ್ ಲೈಸ್ ಇನ್ ಸ್ಪೆಕ್ಟ್ರಲ್ ಲೈನ್ ಲೈಸ್ ಇನ್ ಯಾವ ಸೀರೀಸ್? ಬಾಮಾ ಸೀರೀಸ್. ಯಾಕೆ ಸರ್ ಅಂದ್ರೆ ನಮಗೆ ಬರೋ ವೇವ್ಲೆಂತ್ ಆನ್ಸರ್ ಮೇಲೆ ನಾನು ಆನ್ಸರ್ ಮಾಡ್ತಾ ಇರೋದು. ವೇವ್ಲೆಂತ್ ಬಂದಿರೋದೆಷ್ಟು? 4000 ಸಮಥಿಂಗ್ ಆರ್ಮ್ಸ್ಟ್ರಾಂಗ್. 4000 ಸಮಥಿಂಗ್ ಆರ್ಮ್ಸ್ಟ್ರಾಂಗ್ ಬರ್ತಾ ಇದೆ ಅಂದ್ರೆ ಅರ್ಥ ಇದು ವಿಸಿಬಲ್ ರೀಜನ್. ಸರ್ ನನಗೆ ಏನಾದ್ರು ಆನ್ಸರ್ 3000 ಬಂದಿದ್ರೆ ನಾನು ಏನ್ ಮಾಡಬೇಕಾಗಿತ್ತು? ಅವಾಗ ಲೆಸ್ ದೆನ್ ಬರುತ್ತೆ. 4000 ಗಿಂತ ಕಡಿಮೆ ಬಂದ್ರೆ ಏನಾಯ್ತು? ಅಲ್ಟ್ರಾವೈಲೆಟ್. ಅಲ್ಟ್ರಾವೈಲೆಟ್ ಅಂದ್ರೆ ಯಾವ ಸೀರೀಸ್ ಆಗುತ್ತೆ? ಲೈಮನ್ ಸೀರೀಸ್. ನೀವು ನೋಡಿ ಅಟೆಂಡ್ ಮಾಡಬೇಕಾಗಿರುತ್ತೆ. ನಾವು ಮೆಥಡ್ ಹೇಳ್ಬೋದು ಅಷ್ಟೇ. ಆಯ್ತಾ? ಈಗ ಬರ್ಕೋಬಹುದು ನೀವು. ಆನ್ಸರ್ ಕಂಪ್ಲೀಟ್ ಅಲ್ಲಿವರೆಗೂ ಆಗಿದೆ ನಿಮ್ದಲ್ವಾ? ವೇವ್ಲೆಂತ್ ಫ್ರೀಕ್ವೆನ್ಸಿ ಕನ್ವರ್ಟ್ ಮಾಡೋದು ಮುಗಿದಿದೆ. ಲಾಸ್ಟ್ ಒಂದು ಬರ್ಕೊಳ್ಳಿ. ಯಾವ ಸೀರೀಸ್ ಇದು ಸೇರಿದೆ ಅಂತ ಗೊತ್ತಾಗಬೇಕು. ಬರ್ಕೊಳ್ಳಿ. ದ ಸ್ಪೆಕ್ಟ್ರಲ್ ಲೈನ್ ಬಿಲಾಂಗ್ಸ್ ಟು ಯಾವ ಸೀರೀಸ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು? ಬಾಮಾ ಸೀರೀಸ್. ಬಿಕಾಸ್ ಯಾಕೆ ಅನ್ನೋ ರೀಸನ್ ಗೊತ್ತಿಲ್ಲ. ಬ್ರಾಕೆಟ್ ಬರ್ಕೊಳ್ಳಿ. ಬಿಕಾಸ್ ಲ್ಯಾಂಬ್ಡಾ ಈಸ್ ಅಪ್ರಾಕ್ಸಿಮೇಟ್ಲಿ ಏನ್ ಬರ್ತಾರೆ? 400 ಆರ್ಮ್ಸ್ಟ್ರಾಂಗ್. 400 ಆರ್ಮ್ಸ್ಟ್ರಾಂಗ್ ಅಂದ್ರೆ ಅದು ಯಾವುದು ಆಗುತ್ತೆ ಅಂದ್ರೆ ದಿಸ್ ಈಸ್ ವಿಸಿಬಲ್ ರೀಸನ್. ಇದು ವಿಸಿಬಲ್ ರೀಸನ್ಗೆ ಬರೋ ರೇಂಜ್. ಆಕ್ಚುಲಿ ನಿಮ್ಗೆ ಗೊತ್ತಿಲ್ಲಿ ವಿಸಿಬಲ್ ರೇಂಜ್ ಅಂದ ತಕ್ಷಣ ನಿಮ್ಗೆ ಗೊತ್ತಿರಬೇಕು 4000 to 7000 ಆರ್ಮ್ಸ್ಟ್ರಾಂಗ್. ಎಕ್ಸ್ಟ್ರಾ ಬರ್ಕೊಂಡಿರಿ ಗೊತ್ತಾಗಲಿ ನಿಮ್ಗೆ. ಅಷ್ಟೇ ಆನ್ಸರ್ ಬರಬೇಕು ಅಂತಿಲ್ಲ. 5000 ಬಂದ್ರೆ ಏನ್ ಸರ್? 5000 ಬಂದ್ರು ಕೂಡ ನೀವು ಅದು ವಿಸಿಬಲ್ ರೀಸನ್ ಅಂತಲೇ ಕನ್ಸಿಡರ್ ಮಾಡ್ತೀರಾ. 6000 ಆರ್ಮ್ಸ್ಟ್ರಾಂಗ್ ಬಂದು ವಿಸಿಬಲ್ ರೀಸನ್ ತಗೊಂತೀರಾ. ಗೊತ್ತಿರಬೇಕು ಆ ರೇಂಜ್ ಅಲ್ಲಿ ನಿಮ್ಗೆ ಆನ್ಸರ್ ಬಂತು ಅಂದ್ರೆ 4000 ಇಂದ 7000 ಆರ್ಮ್ಸ್ಟ್ರಾಂಗ್ ಅದು ವಿಸಿಬಲ್ ರೀಸನ್ ಬರುತ್ತೆ. ವಿಸಿಬಲ್ ರೀಸನ್ ಬಿಲಾಂಗ್ಸ್ ಟು ದಿ ಬಾಮಾ ಸೀರೀಸ್ ಅಂತ ನಿಮ್ಗೆ ಗೊತ್ತಿದೆ. ಈ ತರ ನೀವು ಐಡೆಂಟಿಫೈ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿಗೆ ಸ್ಟೂಡೆಂಟ್ಸ್ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಟೈಪ್ ಪ್ರಾಬ್ಲಮ್ ಕಂಪ್ಲೀಟ್ ಆಗಿದೆ. ಬಹಳ ಟೈಮ್ ತಗೊಂಡು ಎಕ್ಸ್ಪ್ಲೈನ್ ಮಾಡಿದ್ವಿ. ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ನೀವು ಯೂಸ್ ಮಾಡಿಕೊಂಡು ರಿಪೀಟೆಡ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗ್ಬೋದು ನಿಮಗೆ. ಹಾಗಾಗಿ ನೆಕ್ಸ್ಟ್ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಬೇರೆ ಚಾಪ್ಟರ್ ಇರುತ್ತೆ. ನೆಕ್ಸ್ಟ್ ಚಾಪ್ಟರ್ ಯಾವ್ದು ಮಾಡ್ತೀನಿ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಅದು ಹೇಳ್ತೀನಿ. ಜಸ್ಟ್ ನೀವು ಇಷ್ಟು ಫಾಲೋ ಅಪ್ ಮಾಡಲೇಬೇಕಾಗಿರುತ್ತೆ. ಕಡಿಮೆ ಟೈಮಲ್ಲಿ ನೀವು ಬಹಳ ಓದೋಕ್ಕಾಗಲ್ಲ. ನನಗೆ ಈಗಿಂದಲೇ ಓದ್ಕೊಂಡು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. We are seeing in the next class. Thank you.